ಲವ್ ಮೈ ಇಂಡಿಯಾ ಆಲ್ವೇಸ್. ಇಂಡಿಯನ್ ಆರ್ಮಿ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ. ಬೆಳಗ್ಗೆ ಆಗ್ತಿದ್ದಾಗಿನ ತುಂಬ ಒಳ್ಳೆ ಸಂತೋಷವಾದ ಸುದ್ದಿ ಕೊಟ್ಟಿದ್ದಾರೆ. ಇದು ಹೀಗೆ ಮುಂದುವರಿಲಿ, ಈ ಭಯೋತ್ಪಾದಕ ಅಟ್ಟಹಾಸ ನಿಲ್ಲಬೇಕು. ಅವರು ಅಲ್ಲಿ ನುಗ್ಗಿ ಹೊಡೆದಿದ್ದರಿಂದ ತುಂಬ ಒಳ್ಳೆಯದಾಗಿದೆ. ಭಾರತ ಶಕ್ತಿ ಇನ್ನೂ ತೋರಿಸ್ಬೇಕು ಅವ್ರಿಗೆ. ದೇಶದ ಶಕ್ತಿ ಅಂದರೆ ಆರ್ಮಿ ಅವರು. ಹೆಮ್ಮೆ ಅನಿಸ್ತಿದೆ ನಮಗೆ. 44 ಜನ ಭಾರತೀಯ ಯೋಧರ ಸಾವಿಗೆ ಕಾರಣವಾಗಿದ್ದಂತಹ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಅಡಗುತಾಣಗಳು ಇರುವಂತಹ ಪಾಕಿಸ್ತಾನದಲ್ಲಿ ಇಂದು ಭಾರತೀಯ ವಾಯುಸೇನೆ ಒಂದು ಹೇರ್ ಸ್ಟ್ರೈಕ್ ಅನ್ನು ಮಾಡಿದೆ. ಈ ಕುರಿತು ಬೆಂಗಳೂರಿನ ಜನ ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಬರೋಣ. ತುಂಬ ಸಂತೋಷ ಆಯ್ತೈತೆ. ಯಾಕೆಂದರೆ ಇದು ಸೇಡ್ಗೆ ಸೇಡು ಅಂತ ಅನ್ನೋದು ನಮ್ಮಲ್ಲಿ ಇಂಡಿಯನ್ಸಲ್ಲಿ ಒಂದು ಇದು ಬಂದುಬಿಟ್ಟಿದೆ, ಹುಮ್ಮಸ್ ಬಂದಿದೆ. ಅದನ್ನು ಮಾಡಿರೋದು ಸಿಕ್ಕಾಪಟ್ಟೆ ಸಂತೋಷ ಆಯ್ತೈತೆ. ಇಂಥದ್ದೆಲ್ಲ ಮತ್ತೆ ಅವ್ರೇನಾರು ಇಂಥದ್ದು ಮಾಡ್ರೆ ಇಂಥ 4 ಪಟ್ಟು ನಂಬರ್ ಮಾಡಬೇಕು ಅನ್ನೋದು ಒಂದು ಎದೆಗಾರಿಕೆಯಲ್ಲಿ ತೋರಿಸ್ಬೇಕು ಅನ್ನೋದು ನಮ್ಮ ಆಸೆ. ಅದು ಉಗ್ರ ನಮ್ಮಲ್ಲಿ ದಾಳಿದ್ರು ಮಾಡಿದ್ರು ಅಂತ ನಾವು ಏಕದಮ್ ಇಡೀ ಪಾಕಿಸ್ತಾನ ಧ್ವಂಸ ಮಾಡೋದಲ್ಲ. ಅದು ಈಗ ಮಾಡಿರೋ ಎಫೆಕ್ಟ್ ಇದೇ ಇದೆಯಲ್ಲ, ಸರ್ಜಿಕಲ್ ಸ್ಟ್ರೈಕ್, ಏನೋ ಏರ್ ಸ್ಟ್ರೈಕ್ ಅಂತ. ಇಂಡಿಯನ್ ಆರ್ಮಿ ಏನು ಅನ್ನೋದನ್ನು ಮುಟ್ಟಿ ನೋಡ್ಕೊಳಕ್ಕೆ ತೋರಿಸಿದೆ. ಹೆಮ್ಮೆ ಅನಿಸ್ತಿದೆ ನಮಗೆ, ಭಾಳ ಸಂತೋಷ ಆಗ್ತಾ ಇದೆ. ಇಂಡಿಯನ್ ಆರ್ಮಿ ಅನ್ನೋದು ನಮ್ಮ ಭಾರತದ ಶಕ್ತಿ. ಅವರು ಅಲ್ಲಿ ನುಗ್ಗಿ ಹೊಡೆದಿದ್ದರಿಂದ ತುಂಬ ಒಳ್ಳೆಯದಾಗಿದೆ. ನಮ್ಮ ಇಂಡಿಯಾಗೆ ತುಂಬ ಒಳ್ಳೆಯದು. ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಇಂಡಿಯನ್ ಆರ್ಮಿ ನಮಗೆ ಬೆಳಗ್ಗೆ ಆಗ್ತಿದ್ದಾಗಿನ ತುಂಬ ಒಳ್ಳೆ ಸಂತೋಷವಾದ ಸುದ್ದಿ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಏನು ಒಂದು ನೆಮ್ಮದಿ ಕೊಡಬೇಕಿತ್ತು, ನಮ್ಮವ್ರು ಕೊಟ್ಟಿದ್ದಾರೆ, ನಮ್ಮ ವಾಯುಸೇನೆ ಕೊಟ್ಟಿದೆ ಅವರಿಗೆ. ಆರ್ಮಿ ಬಗ್ಗೆ ಏನು ಹೇಳಂಗೆ ಇಲ್ಲ, ಅದರಿಂದ ಅವ್ರ ಬಗ್ಗೆ ಏನು ಹೇಳೋಂಥದ್ದಿಲ್ಲ. ಒಂದು ಸೆಲ್ಯೂಟ್ ಮಾಡ್ಬೋದು ಸರ್, ಅಷ್ಟು ಅದು ಬಿಟ್ಟರೆ ಏನು ಹೇಳೋ ಅಂಥದ್ದೇನಿಲ್ಲ. ನಿಜವಾಗ್ಲೂ ಇದು ಭಾರತೀಯ ಒಂದು ವಾಯುಸೇನೆ ಏನಿದೆಯಲ್ಲ ಅವ್ರದ್ದು ಒಂದು ಶೌರ್ಯನೇ ಅಂತ ಹೇಳ್ಬೋದು. ಇದು 2ನೇ ಬಾರಿ ಏನು ಸರ್ಜಿಕಲ್ ಸ್ಟ್ರೈಕ್ ಇವತ್ತು ಬೆಳಿಗ್ಗೆ 3:45 ಮಾಡಿದ್ರು. ಸುಮಾರು 200ರಿಂದ 300 ಭಯೋತ್ಪಾದಕರನ್ನು ಅವರ ಒಂದು LOC ಲೈನಲ್ಲೇ ಹೋಗಿ ಹೊಡೆದಿರೋದು ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇದು ಹೀಗೆ ಮುಂದುವರಿಲಿ, ಈ ಭಯೋತ್ಪಾದಕ ಅಟ್ಟಹಾಸ ನಿಲ್ಲಬೇಕು. ನಮ್ಮ ದೇಶದ ಏನಿದೆ ಸೈನಿಕರ ಒಂದು ಇದು ಮಾಡಬೇಕು ಅಂತ ಹೇಳ್ತಾ ಇದು ನಿಜವಾಗ್ಲೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಅವರು. ಇಂಡಿಯನ್ ಆರ್ಮಿ ಮಾಡಿರೋದು ಒಳ್ಳೆ ಕೆಲಸ. ಅವ್ರು ನಮ್ಮ ಪಾಕಿಸ್ತಾನವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಯೋಧರನ್ನ ಕಳ್ಕೊಂಡಿರೋದು ಅದು ತುಂಬಾ ನೋವು ಪಟ್ಟಿದ್ದೀವಿ. ಇಂಡಿಯಾದವ್ರು ಕೊಟ್ಟಿರುವಂಥ ಪಾಕಿಸ್ತಾನಕ್ಕೆ ಒಳ್ಳೆ ಉತ್ತರನೇ ಕೊಟ್ಟಿದ್ದಾರೆ. ಬಟ್ ನಮ್ಮ ದೇಶದ ಶಕ್ತಿ ಅಂದರೆ ಆರ್ಮಿಯವರಿಗೆ ಅಟ್ಯಾಕ್ ಆಗಿರೋದು ನಮಗೆಲ್ಲರಿಗೂ ಬೇಜಾರೇ ಇದೆ. ಸೊ ಕೊಟ್ಟಿರೋದು ಒಳ್ಳೆಯದಾಗಿದೆ. ಭಾರತ ದೇಶದ ಒಂದು ಬಹುತ್ವ, ಏಕತೆ ಮತ್ತು ಸಂಯಮವನ್ನು, ಶಕ್ತಿಯನ್ನು ಇವತ್ತು ಸಾಬೀತುಪಡಿಸುವಂಥ ದಿಸೆಯಲ್ಲಿ ನಮ್ಮ ಸೈನ್ಯ ಕೈಗೊಂಡಿರುವಂಥ ಕಾರ್ಯ ಮಹತ್ತರವಾದಂಥದ್ದು. ಇನ್ನು ಮುಂದೆ ಈ ಥರ ಯಾವತ್ತೂ ಆಗಬಾರ್ದಲ್ವ, ಅದಕ್ಕೆ ಅವರು ನಮ್ಮ ಇಂಡಿಯಾದವ್ರು ಏನು ಅಂತ ತೋರಿಸಿದ್ದಾರೆ ನಮ್ಮ ಪವರ್ನ. ತುಂಬ ಪ್ರೌಡ್ ಆಗುತ್ತೆ ನಮಗೆ ಮಾಡಿದ್ದು. ಇಂಡಿಯನ್ ಆರ್ಮಿ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ನಾನು ಇದಕ್ಕೆ ಕಾಯ್ತಾ ಇದ್ದೆ, ಅಂದರೆ ಇಂಡಿಯನ್ಸ್ ಎಲ್ಲರೂ ಇದಕ್ಕೆ ಕಾಯ್ತಾ ಇದ್ರು. ಅವ್ರು ಫಸ್ಟು ನಮ್ಮ ಇಂಡಿಯನ್ಸ್ ಸೋಲ್ಜರ್ಸ್ನ ಸಾಯಿಸಿದಾಗ ನಮಗೆ ತುಂಬಾ ಬೇಜಾರಾಗಿದೆ. ಅವರು ನಾವೆಲ್ಲ ಹೋಗಿಲ್ಲ ಅವರು ಎದುರಿಗೆ, ಬಟ್ ಅವರೇ ನಮ್ಮನ್ನು ಅಟ್ಯಾಕ್ ಮಾಡಿದ್ದಾರೆ. ಸೊ ನಾವೇನು ಮಾಡಿಲ್ಲ ಅಂತ ಆದಮೇಲೆ ನಾವೇ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಅವ್ರ ವಿರುದ್ಧ ಈ ಥರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ನಾನು ಹೇಳಿ. ಪ್ರೌಡ್ ಆಫ್ ಅವರ್ ಇಂಡಿಯನ್ ಆರ್ಮಿ, ಏರ್ ಫೋರ್ಸ್, ನೇವಿ, ಎವ್ರಿಥಿಂಗ್. ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್. ಭಾರತ ಶಕ್ತಿ ಇನ್ನೂ ತೋರಿಸ್ಬೇಕು ಅವ್ರಿಗೆ. ಇದು ಕಮ್ಮಿ ಆಯಿತು. ನಮ್ಮ ಸೈನಿಕರು ಯೋಧರು ಏನಿದ್ದಾರೆ, ಇನ್ನೂ ಏನಿದೆ, ನಮ್ಮ ಕೆಲಸಗಳು ಏನಿದೆ ಅಂತ ತೋರಿಸ್ಬೇಕು ಅವ್ರಿಗೆ. ಇದು ಒಂದು ಒಳ್ಳೆಯ ವಿಚಾರ. ಯಾಕಂದರೆ ಯಾವಾಗಲೂ ಅವರೇ ಬಂದು ಅಟ್ಯಾಕ್ ಮಾಡ್ತಿದ್ರು. ನಮ್ಮವ್ರು ಹೋಗಿರೋದ್ರಿಂದ ಸ್ವಲ್ಪ ಅವ್ರಿಗೂ ಭಯ ಇರುತ್ತೆ ಇನ್ನೊಂದು ಸತಿ ಬರೋಕ್ಕೆ. ಸರ್ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ದೇಶಕ್ಕೆ ಈಗ ಹೆಮ್ಮೆ ಆಗ್ತಾಯಿದೆ ಆ ಉಗ್ರರನ್ನು ಸದೆ ಬಡಿದಿರೋದಕ್ಕೆ. ನಮ್ಮ ಕಡೆ ತುಂಬ ಡ್ಯಾಮೇಜ್ ಮಾಡಿದ್ದಾರೆ, ತುಂಬ ಲೈಫ್ಸ್ ಹೋಗಿದೆ, ತುಂಬ ಫ್ಯಾಮಿಲಿ ಸ್ಪಾಯ್ಲ್ ಆಗಿದೆ ಅವರಿಂದ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್. ತುಂಬ ಖುಷಿಯಾಗಿರ್ತಕ್ಕಂಥ ವಿಷಯನೇ. ಅಲ್ಲಿರ್ತಕ್ಕಂಥ ಒಂದು ಟೆರರಿಸ್ಟ್ಗಳನ್ನು ಹೊಡೆದುಡಿಸಿದಲ್ಲಿ ತುಂಬ ಖುಷಿ ಇದೆ. ನಾವು ನಿಜವಾಗ್ಲೂ ಹ್ಯಾಟ್ಸ್ ಹೇಳ್ಬೇಕಾಗತ್ತೆ ನಮ್ಮ ಭಾರತದ ಸೈನಿಕರ ಬಗ್ಗೆ. ಅವ್ರಿಗೆ ಅವಾಗಲೇ ಪಾಠ ಕಲಿಯೋದು. ನರಿಯುಕ್ತಿ ಮಾಡಿ ಮೋಸ ಮಾಡಿ ನಮ್ಮವ್ರನ್ನ ಕೊಲ್ತಾ ಇದ್ದಾರೆ. ನಾವು ಏನು ಮಾಡಿದ್ದೀವಿ ಅವ್ರಿಗೆ? ಪುಲ್ವಾಮಾದಲ್ಲಿ ಭಾರತೀಯ ಯೋಧರ ಮೇಲೆ ವಿಕೃತಿಯನ್ನು ಮೆರೆದಿದ್ದಂತಹ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ವಿರುದ್ಧ ಭಾರತೀಯ ಸೇನೆ ಒಂದು ಪ್ರತ್ಯುತ್ತರವನ್ನು ನೀಡಿದೆ. ಇದಕ್ಕೆ ಬೆಂಗಳೂರಿಗರು ಕೂಡ ಜೈ ಅಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ ಮಧು ಇಂಗಳಿದಾಳ್, ಫಸ್ಟ್ ನ್ಯೂಸ್, ಬೆಂಗಳೂರು.